ಜೆಡಿಎಸ್ ನಲ್ಲಿ ಯಾಕೋ ಮುಗಿತಾನೆ ಇಲ್ಲ, ಗೊಂದಲಗಳ ಮೇಲೆ ಗೊಂದಲಗಳು ಸ್ಟಾರ್ಟ್ ಆಗ್ತಾನೆ ಇರುವಂತದ್ದು. ಜೆಡಿಎಸ್ ನಾಯಕರಿಗಂತೂ ಸಂಕಷ್ಟದ ಮೇಲೆ ಸಂಕಷ್ಟ. ಯಾವ ಕಾರಣಕ್ಕೆ ಅಂದ್ರೆ, ಒಂದ್ ಕಡೆ ಶಾಸಕರು ಅಸಮಾಧಾನಗೊಂಡ್ರೆ ಅವರನ್ನು ಸಮಾಧಾನ ಪಡಿಸ್ಬೇಕು, ಪರಿಷತ್ನ ಸದಸ್ಯರು ಅಸಮಾಧಾನಗೊಂಡ್ರೆ ಅವರನ್ನು ಸಮಾಧಾನ ಪಡಿಸ್ಬೇಕು. ಆದ್ರೆ ಎರಡೂ ಆಗ್ತಾ ಇಲ್ಲ. ಇಲ್ಲಿ ಜೆಡಿಎಸ್ ನಲ್ಲಿ ಮುಗಿಯದ ಪರಿಷತ್ ಸದಸ್ಯರ ಬೇಸರ. ಎಚ್ಡಿಕೆ ಮೇಲೆ ಸಿಟ್ಟಾಗಿರುವಂತಹ ಪರಿಷತ್ ಸದಸ್ಯರು ದೂರ ಉಳ್ಕೊಂಡಿದ್ದಾರೆ. ಎಚ್ಡಿಕೆ ಮೇಲಿನ ಸಿಟ್ಟಿನಿಂದ, ಗೌಡರ ಸಭೆಯಿಂದ ದೂರ ಉಳ್ಕೊಂಡಿರುವಂತದ್ದು. ಬಸವರಾಜ್ ಹೊರಟ್ಟಿ ಅವರು, ಭೋಜೇಗೌಡ, ಕಾಂತರಾಜ್, ಮನೋಹರ್, ನಾರಾಯಣ ಸ್ವಾಮಿ, ತಿಪ್ಪೇಸ್ವಾಮಿ, ಚೌಡಾರೆಡ್ಡಿ, ಶ್ರೀಕಂಠೇಗೌಡ ಇವರೆಲ್ಲರೂ ಕೂಡ ನಿನ್ನೆ ಕರೆದಿದ್ದಂತ ಸಭೆಯಿಂದ ದೂರ ಉಳ್ಕೊಂಡಿದ್ರು. ಇಲ್ಲಿ ಪ್ರಮುಖವಾಗಿ ಹಾಜರಾಗಿದ್ದಂಥದ್ದು ಕೆಲವು ಪರಿಷತ್ನ ಸದಸ್ಯರು. ಅದು ರಮೇಶ್ ಗೌಡ, ಶರವಣ, ಅಪ್ಪಾಜಿ ಗೌಡ ಮತ್ತೆ ಮರಿತಿಬ್ಬೇಗೌಡ, ಈ ನಾಲ್ವರು ಮಾತ್ರ ಪರಿಷತ್ನ ಸದಸ್ಯರು ಭಾಗಿಯಾಗಿದ್ರು. ದೇವೇಗೌಡರ ಎದುರು ಜೊತೆಗೇ ಇರ್ತೀವಿ ಅಂತ ಹೇಳಿದ್ರು. ಇವರೆಲ್ಲರೂ ಕೂಡ ಪಕ್ಷದಲ್ಲಿ ಗೌರವ ಇಲ್ಲ ಅಂತ ಪಕ್ಷ ಬಿಡುವಂತ ತೀರ್ಮಾನವನ್ನ ಕೂಡ ಮಾಡ್ತಾ ಇದ್ದಾರಂತೆ. ಎಚ್ಡಿಕೆ ಮೇಲಿನ ಕೋಪದಿಂದ ಬಿಜೆಪಿಯತ್ತ ಚಿತ್ತವನ್ನ ಹರಿಸುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಸವರಾಜ್ ಹೊರಟ್ಟಿ, ಮರಿತಿಬ್ಬೇಗೌಡ, ಶರವಣ, ರಮೇಶ್ ಗೌಡ, ಅಪ್ಪಾಜಿ ಗೌಡ, ಕೆವಿ ನಾರಾಯಣ ಸ್ವಾಮಿ, ತಿಪ್ಪೇಸ್ವಾಮಿಯಿಂದ ಪಕ್ಷ ತ್ಯಜಿಸುವ ಬಗ್ಗೆ ತೀವ್ರವಾಗಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ನವೆಂಬರ್ 1ರಿಂದ ಜೆಡಿಎಸ್ ನಿಂದ ಪಾದಯಾತ್ರೆ ಆರಂಭವಾಗ್ತಾ ಇದೆ. ಅಕ್ಟೋಬರ್ 22ನೇ ತಾರೀಕು ಸಭೆ ಸೇರಲಿದ್ದಾರೆ ಜೆಡಿಎಸ್ನ ಪರಿಷತ್ ಸದಸ್ಯರು. ಜೆಡಿಎಸ್ ತೊರೆಯುವ ಬಗ್ಗೆ ಪರಿಷತ್ ಸದಸ್ಯರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಬಸವರಾಜ್ ಹೊರಟ್ಟಿ ಅವರು ಮೊನ್ನೆ ಅಸಮಾಧಾನವನ್ನು ಹೊರಹಾಕುವಂತಹ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಅನರ್ಹ ಶಾಸಕರ ಪರವಾಗಿ ಯಾವ ರೀತಿಯಾಗಿ, ಮತ್ತೊಂದ್ ಕಡೆ ಅವರ ಶಿಷ್ಯರಿಗೆ ಯಾವ ರೀತಿಯಾಗಿ ಮಂತ್ರಿ ಸ್ಥಾನ ಕೊಡಿಸ್ತಾರೆ, ಆದ್ರೆ ನಮಗೆ ಏನೂ ಕೂಡ ಆಗ್ತಾ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನೊಂದ್ ಕಡೆ ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತೀವಿ. ಸಾವು ಹೇಗ್ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಏಜ್ ನವರಿಗೆ ಬರುತ್ತೆ, ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ರೀತಿಯಾಗಿ ಅಂದ್ರೆ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೀಗ ತೋರಿಸ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಇದ್ದೀರಾ. ರ್ಯಾಂಪ್ ಮೇಲೆ ಕಾದಿದ್ದ ಯಮರಾಜ ರ್ಯಾಂಪ್ ಮಾಡುವಂತಹ ಸಂದರ್ಭದಲ್ಲಿ ಸಾವು ಬಂದಿರುವಂತದ್ದು. ಹೃದಯಾಘಾತದಿಂದ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತದ್ದು. ಇನ್ನು ಚಿಕ್ಕೇಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಪೀಣ್ಯದ ಏಮ್ಸ್ ಕಾಲೇಜ್ನಲ್ಲಿ ಈ ಒಂದು ಘಟನೆ ನಡೆದಿದೆ. 21 ವರ್ಷದ ಶಾಲಿನಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾಳೆ ವಿದ್ಯಾರ್ಥಿನಿ ಶಾಲಿನಿ. ಫ್ರೆಶರ್ಸ್ ಡೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ರ್ಯಾಂಪ್ ಮೇಲೆ ಪ್ರಾಣ ಬಿಟ್ಟಿದ್ದಾಳೆ ವಿದ್ಯಾರ್ಥಿನಿ ಶಾಲಿನಿ. ನಿನ್ನೆ ಸಂಜೆ 5 ಗಂಟೆಗೆ ನಡೆದಿರುವಂತಹ ಘಟನೆ. ಇನ್ನು 21 ವರ್ಷದ ವಿದ್ಯಾರ್ಥಿನಿ ಆಕೆ ಹಾರ್ಟ್ ಅಟ್ಯಾಕ್ ಬಂದಿರುವಂತದ್ದು. ಅದನ್ನೇ ಹೇಳಿದ್ದು, ಯಾವ ಏಜ್ನವ್ರಿಗೆ ಯಾವಾಗ ಈ ಸಾವು ಬಂದು ಅಪ್ಪಳಿಸುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ರ್ಯಾಂಪ್ ವಾಕ್ ಮಾಡುವಂತಹ ಸಂದರ್ಭದಲ್ಲಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಸಂಭವಿಸಿರುವಂತದ್ದು. ಅಲ್ಲೇ ಕುಸಿದು ಬೀಳ್ತಾಳೆ ಶಾಲಿನಿ, ನಂತರ ಸಾವನ್ನಪ್ಪಿರುವಂತದ್ದು. ಗಮನಿಸ್ತಾ ಇದ್ದೀರಾ, ರ್ಯಾಂಪ್ ವಾಕ್ ಆಮೇಲೆ ಆ ವಿದ್ಯಾರ್ಥಿನಿ ಶಾಲಿನಿ ಅಲ್ಲಿ ಹೋಗಿ ಹಿಂದೆ ನಿಂತ್ಕೊಳ್ತಾಳೆ. ಅವಳು ನೆಕ್ಸ್ಟ್ ಇನ್ನೂ ಒಂದ್ಸಲಿ ಹೋಗ್ಬೇಕಾಗಿರುತ್ತೆ ರ್ಯಾಂಪ್ ವಾಕಿಗೆ. ಸೊ ಹೀಗಾಗಿ ಲಾಸ್ಟ್ ಅಲ್ಲಿ ಹೋಗಿ ಮತ್ತೆ ನಿಂತ್ಕೊಳ್ತಾಳೆ, ಆದ್ರೆ ಕುಸಿದು ಬೀಳ್ತಾಳೆ. ಅವರ ಮುಂದೆ ನಿಂತಿದ್ದಂತ ವಿದ್ಯಾರ್ಥಿನಿಯರಿಗೂ ಕೂಡ ಗೊತ್ತಾಗೋದಿಲ್ಲ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಏನೋ ಆಗಿದೆ, ಸುಸ್ತಾಗಿ ಬಿದ್ದಿದ್ದಾಳೆ, ಏನು ಗೊತ್ತಾಗೋದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಸುಮ್ನೆ ಕೂತಿರ್ಬೋದು ಅಂತ ಅವರು ಕೂಡ ಸುಮ್ನೆ ಆಗಿರ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗಿ ಎದಳ್ದೆ ಹೋದಂತಹ ಸಂದರ್ಭದಲ್ಲಿ ಏನೋ ಆಯ್ತೇನೋ ಅಂದ್ಕೊಂಡು ಎಲ್ಲರೂ ಕೂಡ ಹೋಗಿ ನೋಡಿದಾಗ ಶಾಕ್ ಎದುರಾಗಿತ್ತು. ಆಸ್ಪತ್ರೆಗೆ ಸೇರಿಸ್ತಾರೆ, ಆದ್ರೆ ನೋ ಯೂಸ್. ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಆ ಹುಡುಗಿ ಸಾವನ್ನಪ್ಪಿರ್ತಾಳೆ. ಏಮ್ಸ್ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಯಾಕೆಂದ್ರೆ ಅಲ್ಲಿ ಫ್ರೆಶರ್ಸ್ ಡೇಗೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇರುತ್ತೆ. ಇವರು ಕೂಡ ಫ್ರೆಶರ್ ಆಗಿರ್ತಾರೆ. ಸೊ ಹೀಗಾಗಿ ಆ ಕಾಲೇಜ್ನಲ್ಲಿ ಫ್ರೆಶರ್ಸ್ ಡೇ ನಲ್ಲಿ ರ್ಯಾಂಪ್ ವಾಕ್ ನಲ್ಲಿ ಈಕೆ ಕೂಡ ಭಾಗಿಯಾಗ್ಲಿಕ್ಕೆ ಪ್ರಾಕ್ಟೀಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ಆಗಿದೆ.